ಕೃಷ್ಣ ರುಕ್ಮಿಣಿಯ ಕಥೆಯ ಕೇಳಿರಿ. ನೋಡ್ದಾರುದ್ರಿ ಆ ರುಕ್ಮಣ್ಣಿ ಅಂತ ನಾಟಕ ಆಡ್ಬಿಟ್ಲು ಅಂತ. ಅಲ್ಲ, ನೀನು ಲಕ್ಷ್ಮಿನ ಕಳಿಸಿ ಭಾಷೆ ಕೊಡಿಸಿದ್ದು ಅಲ್ದೇಯ? ಅವಳು ಅತ್ತಗಿಂದ ಭಾಷೆ ಕೊಟ್ಟಂಗೆ ಮಾಡ್ಬಿಟ್ಟು ಹಿಂದಗಡೆಯಿಂದ ಹೋಗಿ ಕಿಟ್ಟಪ್ಪನ ಕಿವಿ ಕಚ್ಚಿಬಿಟ್ಟು ಈಗ ಲಕ್ಷ್ಮಿ ಬೇಜಾರಾಗಬಾರ್ದು ಅಂತ ನಿನ್ನನ್ನ ಕಾಪಾಡ ನಾಟಕ ಆಡ್ಬಿಟ್ಲಲ್ಲ ರುದ್ರಿ. ಕೃಷ್ಣ, ಇಲ್ಲೇನ್ ಮಾಡ್ತಿದ್ದೀರಾ? ಒಳಗಡೆ ಬನ್ನಿ. ಇನ್ನೂ ನನ್ನ ಮೇಲೆ ಕೋಪ ಹೋಗಿಲ್ವಾ? ಸಾರಿ ಕೃಷ್ಣ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇಷ್ಟು ದಿನ ನೀವು ನನ್ನ ಮೇಲೆ ಕೋಪ ಮಾಡಿಕೊಂಡು ಮಾತು ಬಿಟ್ಟಿದ್ದು ಸಾಕು. ಇನ್ಮೇಲೂ ನನ್ನನ್ನು ಈ ನರಕದಲ್ಲಿ ಇಡಬೇಡಿ. ದಯವಿಟ್ಟು ಮಾತಾಡಿ. ಮುನಿಯವರೇ, ಸುಮ್ಕೆ ಏನೇನೋ ಮಾತಾಡಿ ನಾನು ಇನ್ನೂ ಸಂಕಟ ಸೇರಿಸ್ಬಿಡಿ. ನೀವು ನೋಡಿ, ಈ ಮನೆ ಸ್ವರ್ಗ ಅಲ್ಲ ಅಂತ ನನಗೂ ಚೆನ್ನಾಗಿ ಗೊತ್ತದೆ. ಆದರೆ ನಿಮ್ಗೆ ಈ ಮನೆ ನರ್ಕ ಹಾಕಕ್ಕೆ ನಾನು ಬಿಡೋಕ್ಕಿಲ್ಲ. ಹಿಂಗೆ ನೀವು ಯಾವಾಗಲೂ ಎಲ್ಲರೂ ಒಳ್ಳೆಯವರು, ಎಲ್ರಿಗೂ ಒಳ್ಳೇದು ಮಾಡ್ತೀನಿ ಅಂತ ಹೋಯ್ತಾ ಇದ್ರೆ ನೀವೇ ತೊಂದರೆ ಸಿಗಾಕೊಳ್ಳೋದು. ನಾನು ಯಾರಿಗಾದ್ರೂ ಸಹಾಯ ಮಾಡಿ ತೊಂದರೆಗೆ ಸಿಕ್ಕಾಕೊಂಡ್ರೆ ನನ್ನನ್ನು ಕಾಪಾಡೋದಕ್ಕೆ ನೀವು ಬಂದೇ ಬರ್ತೀರಂತ ಗೊತ್ತು. ಬನ್ನಿ ಒಳಗೆ. ರುಕ್ಮಿಣಿಯವರ, ಈ ಕೆಲಸ ಮಾಡಿರೋದು ರುದ್ರಮ್ಮ ಅಂತ ನಂಗೆ ಮೊದಲೇ ಗೊತ್ತಿದ್ದಿದ್ರೆ ಈ ಒಡವೆ ಕೇಸ್ನ ಬೇರೆ ಥರನೇ ಡೀಲ್ ಮಾಡಿರ್ತಿದ್ದೆ. ರೀ ಮೇಟ್ರ ಮಗಳೇ, ಇನ್ನೊಂದು ಕಿತ ಯಾರಿಗಾರು ಒಳ್ಳೇದು ಮಾಡ್ಬೇಕು ಅನ್ನಂಗಿದ್ರೆ ನನ್ಗೆ ಹೇಳ್ಬಿಟ್ಟೆ ಮಾಡಿ, ಏನು ಬೇಡ ಅನ್ನಕ್ಕಿಲ್ಲ. ಕೃಷ್ಣ, ನೀವು ನನ್ನ ಬಗ್ಗೆ, ನನ್ನ ಸಂತೋಷದ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸೋದನ್ನ ನೋಡಿದ್ರೆ ನನಗೆ ನಮ್ಮ ಅಜ್ಜಿ ಹೇಳ್ತಿದ್ದ ಆನೆ ಕತೆ ನೆನಪಾಗ್ತಿದೆ. ಆನೆ ಕತೆನಾ? ಹೇಳಿ ಹೇಳಿ ಹೇಳಿ. ಒಂದು ಕಾಡಲ್ಲಿ ಗಂಡಾನೆ ಹೆಣ್ಣಾನೆ ಇದ್ವಂತೆ. ಅವೆರಡು ಒಂದೇ ಜೀವ ಎರಡು ದೇಹ ಅನ್ನೋ ಆಗಿದ್ವಂತೆ. ಇದೇ ರೀತಿ ಇರ್ಬೇಕಾದ್ರೆ ಒಂದ್ಸಲಿ ಕಾಡಿಗೆ ಬರಗಾಲ ಬಂದ್ಬಿಡ್ತಂತೆ. ಆಗ ಒಂದೇ ಒಂದು ಹನಿ ನೀರು ಸಿಕ್ತಿರ್ಲಿಲ್ವಂತೆ. ಇವೆರಡಕ್ಕೂ ಬಾಯಾರಿಕೆ ಆಗಿ ನೀರು ಹುಡ್ಕೊಂಡು ಹೋಗ್ತಿದ್ವಂತೆ. ಒಂದ್ ಜಾಗದಲ್ಲಿ ಸ್ವಲ್ಪ ನೀರಿತ್ತಂತೆ. ಆಗ ಗಂಡಾನೆ ಹೇಳ್ತಂತೆ ನೀನ್ ಕುಡಿ ಅಂತ, ಹೆಣ್ಣಾನೆ ಹೇಳ್ತಂತೆ ನೀನ್ ಕುಡಿ ಅಂತ. ಇದೇ ರೀತಿ ಹೇಳ್ಕೊಂಡು ಕೊನೆಗೆ ಈ ಇಬ್ರು ಹಂಚ್ಕೊಂಡು ಕುಡಿಯೋಣ ಅಂತ ಹೇಳಿದ್ವಂತೆ. ಅಲ್ಲಿ ನೀರು ಸ್ವಲ್ಪನೇ ಇರೋದ್ರಿಂದ ಗಂಡಾನೆ ಕುಡಿಲಿ ಅಂತ ಹೆಣ್ಣಾನೆ, ಹೆಣ್ಣಾನೆ ಕುಡಿಲಿ ಅಂತ ಗಂಡಾನೆ. ಕೊನೆಗೆ ಇಬ್ರು ನೀರು ಕುಡಿದೆ ಪ್ರಾಣ ಬಿಟ್ವಂತೆ. ಅಯ್ಯೋ ಪಾಪ. ಇನ್ನೊಬ್ರು ಒಳ್ಳೇದಾಗ್ಲಿ ಅಂತ ಮನ್ಸ್ನಾಗ ಇಟ್ಕೊಳ್ಳದೆ ಬಾಯಿ ಬಿಟ್ಟು ಹೇಳಿದ್ರೆ ಎರಡೂ ನೀರನ್ನ ಹಂಚ್ಕೊಂಡು ಕುಡಿದು ಇನ್ನೊಂದಷ್ಟು ಸಂತೋಷವಾಗಿರ್ಬೋದಿತ್ತು. ಅದಕ್ಕೆ ಹೇಳೋದು, ಗಂಡ ಹೆಂಡ್ರ ಮಧ್ಯೆ ಯಾವ ವಿಷಯನೂ ಮುಚ್ಚಿಡಬಾರ್ದು ಅಂತ. ರುಕ್ಮಿಣಿಯವರೇ, ಅದಕ್ಕೆ ನಾನು ನಿಮ್ಗೆ ಬಡ್ಕೊಳ್ಳೋದು. ನಿಮ್ಗೆ ಯಾರಿಗಾರು ಒಳ್ಳೇದು ಮಾಡ್ಬೇಕು ಅಂತಿದ್ರೆ ದಯವಿಟ್ಟು ನಂಗೆ ಹೇಳಿ, ನಾನು ನಿಮ್ಮ ಬೆನ್ನಿಂದ ನಿಂತ್ಕೊಂಡು ಕಾವಲಾಗಿರ್ತೀನಿ. ಕೃಷ್ಣ, ರುಕ್ಮಿಣಿಯವರೇ, ಇನ್ನೊಂದ್ಸಲಿ ಮಾ, ಗೌರಿಯಲ್ಲಿ ಕಾಣಿಸ್ತಾ ಇಲ್ಲ. ದೇವಸ್ಥಾನಕ್ಕೆ ಏನಾರು ಹೋದ್ಲಾ? ಗೊತ್ತಿಲ್ಲಪ್ಪ, ಮನೇಲೇ ಇದ್ಲು, ಈಗೆಲ್ಲೋ ಕಾಣ್ತಾ ಇಲ್ಲ. ಅತ್ತೆ ಆಗೋಯ್ತು ಅವಳ್ದು. ನೀವು ಬೇರೆ ತುಂಬ ಸ್ವಾತಂತ್ರ್ಯ ಕೊಟ್ಟಿದ್ದೀರಾ. ಹೇಳೋರು ಕೇಳೋರು ಯಾರು ಇಲ್ಲದೆ ಇರೋವಾಗ ಆಗೋಯ್ತು ಅವಳಿಗೆ. ಹುಬ್ಬಳ್ಳಿಯಲ್ಲಿ ನಡೆಯುತ್ತಿದ್ದ RSS ಸಮಾವೇಶ ಮುಕ್ತಾಯಗೊಂಡಿದೆ. ಇದೀಗ ಬಂದ ಸುದ್ದಿ, ಕರ್ನಾಟಕದ ಹೆಸರಾಂತ ಉದ್ಯಮಿ ಅಶೋಕ್ ಪಾಟೀಲ್ ರವರ ಮಗ ಮಿಥುನ್ ಪಾಟೀಲ್ ರವರಿಗೆ ಒಂದು ಹೆಣ್ಣು ಪೊರಕೆ ಸೇವೆ ಮಾಡಿರೋ ಸುದ್ದಿ ಬಂದಿದೆ. ಆ ಪೊರಕೆ ಸೇವೆ ಮಾಡಿರುವ ಕೆರಳಿದ ಹೆಣ್ಣು ನರಸೇಗೌಡರ ಮಗಳು ಗೌರಿ ಎಂದು ತಿಳಿದು ಬಂದಿದೆ. ತನ್ನ ಮಾವನವರಾದ ಪ್ರಿನ್ಸಿಪಲ್ ಶ್ಯಾಮ್ ಸುಂದರ್ ರವರು ಮಿಥುನ್ ಪಾಟೀಲ್ಗೆ ಪರೀಕ್ಷೆಗೆ ಅನುಮತಿ ನೀಡದೇ ಇರುವ ವಿಷಯದಲ್ಲಿ ಮಿಥುನ್ ಪಾಟೀಲ್ ಶ್ಯಾಮ್ ಸುಂದರ್ ರವರಿಗೆ ಮಸಿ ಎರಚಿ ಅವಮಾನ ಮಾಡಿದ್ದಕ್ಕೆ ಪ್ರತಿಕಾರ ತೀರಿಸಲು ಹೀಗೆ ಮಾಡಿರುವುದಾಗಿ ಗೌರಿ ಹೇಳಿಕೆ ನೀಡಿದ್ದಾಳೆ. ನಮ್ಮ ಮಾವ ಯಾವರಲ್ಲ, ಪ್ರೊಫೆಸರ್ ಶ್ಯಾಮ್ ಸುಂದರು. ಅವರು ಇವನನ್ನ ಪರೀಕ್ಷೆ ಕುತ್ಕೊಳಕ್ ಬಿಟ್ಟಿಲ್ಲ ಅಂತ ಅವ್ರನ್ನ ಯಾಕೆ ಮಸಿ ಸುರಿದು ಅವಮಾನ ಮಾಡಿ ಬಂದವನೆ. ನಮ್ಮ ಮಾವ ಹಿಂಗ ಅವಮಾನ ಮಾಡಿದ್ರೆ ಸುಮ್ಕೆ ಬಿಟ್ಬಿಡ್ತೀನ ನಾನು. ಅದಕ್ಕೆ ಪರ್ಕೆ ತಂದು ಅವಮಾನ ಮಾಡಿರೋದು.
ಗೌರಿಯಲ್ಲಿ ಬರ್ತಾ ಇದ್ದಾಳಲ್ಲ. ಏನಮ್ಮ ಗೌರಿ, ಏನಿದೆಲ್ಲ? ನಾನೇನ್ ಮಾಡ್ದೆ ಮಾವಯ್ಯ? ಏಯ್ ನೋಡು, ನಿನ್ ವಿಷಯ ಟಿವಿಲಿ ಬರ್ತಾ ಇದೆ. ನೋಡು, ಇನ್ನೊಂದ್ ಕಿತ ಏನಾರ ನಮ್ಮ ಮಾವೇನ್ ತಂಟೆಗ್ ಬಂದ್ಯೋ, ಈ ಕಿತ ಪೊರ್ಕೆ ತಂದೀವ್ನಿ, ಇನ್ನೊಂದ್ ಕಿತ ಒನ್ಕೆನಾಗ್ ಬೀಳ್ತವೆ. ಹುಷಾರ್. ಈಸ್ಯ ಈಟ್ಬೇಕು ಟಿವಿನಾಗೂ ಬಂದ್ಬಿಡ್ತಾ. ಮತ್ತೆ ಈಸ್ಯ ನಂಗೆ ಮೊದ್ಲೇ ಗೊತ್ತಿದ್ರೆ ಇನ್ನೂ ಒಳ್ಳೆ ಸೀರೆ ಹಾಕೊಂಡು ಹೋಯ್ತಿದ್ದೆ. ಈ ಸೀರೆಗೆ ಈ ಸರ ಮ್ಯಾಚಿಂಗೇ ಆಯ್ತಿಲ್ಲ. ನಂಗೆ ಮೊದ್ಲೇ ಗೊತ್ತಿದ್ದಿದ್ರೆ ಸೀರೆಗೆ ಮ್ಯಾಚಿಂಗ್ ನೆಕ್ಲೆಸ್ ಹಾಕೊಂಡು ಹೋಯ್ತಿದ್ದೆ. ತಮಾಷೆ ಮಾಡ್ತಾ ಇದೀಯಾ? ಹೇಳ್ದೆ ಕೇಳ್ದೆ ಹೋಗಿ ಮಾಡ್ಬಾರ್ದು ಕೆಲಸ ಮಾಡಿದ್ದು ಅಲ್ದೆ ಏನೋ ಗನಂದಾರಿ ಕೆಲಸ ಮಾಡ್ದಂಗೆ ಬೆಂತಡ್ಕೋತಾ ಇದೀಯಾ ಇನ್ನ? ಆನಂದ, ಅವಳೇನು ತಪ್ಪು ಮಾಡಿದಾಳೆ ಅಂತ ಅವಳ ಮೇಲೆ ಕೈ ಎತ್ತುತ್ತಾ ಇದ್ದೀಯ ನೀನು? ವಿದ್ಯಾದಾನ ಮಾಡಿದ ನನ್ನ ಮಗನಿಗೆ ಅವನ ಹತ್ರನೇ ವಿದ್ಯೆ ಕಲಿತ ವಿದ್ಯಾರ್ಥಿ ಅವನಿಗೆ ಅವಮಾನ ಮಾಡಿದ್ದಾನೆ. ವಿದ್ಯೆನೇ ತಿಳಿದೇ ಇರೋ ನಮ್ಮ ಗೌರಿ ಗುರುವಿಗೆ ಏನು ಬೆಲೆ ಕೊಡಬೇಕು ಅನ್ನೋದು ತಿಳ್ಕೊಂಡಿದ್ದಾಳೆ. ತಪ್ಪು ಮಾಡಿದವರಿಗೆ ಸರಿಯಾದ ಶಿಕ್ಷೆ ಕೊಟ್ಟು ಬಂದಿದ್ದಾಳೆ. ನಮ್ಮ ಗೌರಿ ಅಂಥ ಪಾಠ ಕಲಿಸಿದ್ದಾಳೆ. ಇನ್ನು ಮುಂದೆ ಅವ್ರು ಇಂಥ ಕೆಲಸ ಮಾಡೋ ಹಾಗಿಲ್ಲ. 4 ಗೋಡೆ ಮಧ್ಯ ಹೋದ ಶಿಕ್ಷಕನ ಮಾನ ಈಗ ಇಡೀ ಊರಿಗೆ ಗೊತ್ತಾಗೋಂಗಾಯ್ತಲ್ಲಮ್ಮ. ಅವ್ರು ಮಾಡಿರೋ ತಪ್ಪನ್ನ ನೀನು ಮುಚ್ಚಿಡೋಕೋದೆ, ಆದರೆ ಅದಕ್ಕೆ ಗೌರಿ ಸರಿಯಾದ ಶಿಕ್ಷೆ ಮಾಡಿ ಬಂದಿದ್ದಾಳೆ. ಅಂಥವ್ರಿಗೆ ನೋಡು, ಮರ್ಯಾದೆ ಕೊಡೋದು ಸರಿಯಲ್ಲ. ಎಲ್ಲಪ್ಪ ಹುಡ್ಕೋದು ಇವನ್ನ? ಅಡ್ರೆಸ್ ಬೇರೆ ಗೊತ್ತಿಲ್ಲ. ಈ ಅಡ್ರೆಸ್ ಇಲ್ದಿರೋ ಮನೇನ ಎಲ್ಲಿ ಹುಡ್ಕೋದು? ಇದೇ ಬೀದಿನಾಗ ಐತೆ ಅಂತ ಬೇರೆ ಹೇಳೋರೆ. ನೋಡವ, ಯಾರನ್ನಾರು ಕೇಳಿದ್ರೆ ಏನಾರು ಹೇಳ್ಬೋದೇಮ್ಮ. ಸ್ವಾಮಿ, ಕುಚೇಲಪ್ಪ ಅವ್ರ ಮನೆ ಗೊತ್ತಾ? ಅಯ್ಯೋ ಸೌಭಾಗ್ಯ, ಮೊದಲು ತಿಂದ ನಿಲ್ಸಿ ಒಳಗೆ ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಮಾಮೂಲಿ ನಾಟಕ ಶುರು ಮಾಡ್ಕೋ. ಯಾಕೆ? ಅಯ್ಯೋ, ಯಾವನೋ ಲೋನ್ ರಿಕವರಿ ಏಜೆಂಟ್ ಬಂದವನೇ ಅಂತ ಕಾಣುತ್ತೆ. ಹೋಗು ಹೋಗು, ತುಂಬಾ ಟೈಮಲ್ಲೇ ಬರ್ಬೇಕಾಯ್ತು ಅವನು. ಹೋಗೆ ನೋಡು, ನೀನು ಮಾಡೋ ನಾಟಕ ನೋಡ್ಬಿಟ್ಟು ಕಣ್ಣೀರಾಗಿ ಲೋನ್ ರಿಕವರಿ ಮಾಡ್ದ ಅವನೇ ವಾಪಸ್ ಹೋಗ್ಬೇಕು. ಚಿನ್ನ ಸಾಕು, ಹೋಗೆ. ಸರಿ ಸರಿ, ನೀವು ಹೋಗಿ ಬಟ್ಟೆ ಬದಲಾಯಿಸೋಣ. ಸೌಭಾಗ್ಯ ರೆಡಿನೇನೆ? ಕುಚೇಲಪ್ಪ ಅವ್ರ ಮನೆಯಲ್ಲಿ ಲೋನ್ ಕುಚಲಪ್ಪನ ಇದೇ ಮನೇನೆ. ಕುಚೇಲಪ್ಪ ಅವರೇ, ಕುಚೇಲಪ್ಪ ಅವರೇ, ಕುಚೇಲಪ್ಪ ಅವರೇ. ಆ ದೇವರು ನಮ್ಮಿಬ್ಬರನ್ನು ಒಂದೇ ಸಲ ತನ್ನ ಪಾದಕ್ಕೆ ಕರ್ಕೊಂಬಿಟ್ರೆ ಅಷ್ಟೇ ಸಾಕು. ಮುಂದಿನ ಜನ್ಮ ಅಂತ ಏನಾದರೂ ಇದ್ರೆ ಆ ಜನ್ಮದ ಹುಟ್ಟಿ ನಾನು ಕೊಡಬೇಕಾಗಿರೋ ಸಾಲನೆಲ್ಲ ತೀರಿಸ್ಬಿಡ್ತೀನಿ. ಅಣ್ಣ, ನಿಮ್ಮ ಹೆಂಡ್ರ ಮೇಲೆ ನೀವು ಇಟ್ಟಿರೋ ಪ್ರೀತಿ ನೋಡಿದ್ರೆ ನಂಗೆ ಅಣ್ಣವ್ರ ಪಿಕ್ಚರು ಹಾಲು ಜನಕ್ಕೆ ಜ್ಞಾಪನೆ ಬಂದ್ಬಿಡ್ತು. ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ, ಕಲಿಯುಗ ಕೃಷ್ಣ ರುಕ್ಮಿಣಿಯ ಕಥೆಯ ಕೇಳಿರಿ.